ಇದನ್ನ ನೋಡಿದ್ರೆ ನಿಮ್ಗೆ ಅನ್ಸ್ಬೋದು ಇದು ನಾವು ಯಾವುದೋ ಜಂಗಲಿಗೆ ಬಂದೀವಂತ, ಬಟ್ ಇದು ಜಂಗಲ್ ಅಲ್ಲ, ಇದು ನಮ್ಮ ಕ್ಯಾಂಪಸ್. ಫುಲ್ ಗ್ರೀನರಿ ಐತಿ, ಫುಲ್ ಎಲ್ಲಿ ನೋಡ್ತೀರಿ ಎಲ್ಲ ಗಿಡ ಗಿಡ ಮಸ್ತ್. ವಾಟ್ಸಪ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋ ಒಳಗೆ ನಾನು ನನ್ನ ಕ್ಯಾಂಪಸ್ ಟೂರ್ ಮಾಡತ್ತೀನಿ. ಆ್ಯಂಡ್ ನನ್ನ ಕ್ಯಾಂಪಸ್ ಹೆಸರು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಧಾರವಾಡ, ನೀವು ನೋಡ್ಬೋದು. ಸೊ ಇವತ್ತಿನ ಒಂದು ವಿಡಿಯೋ ಒಳಗೆ ನಾವು ಎಲ್ಲ ಪ್ಲೇಸಸ್ ಕವರ್ ಮಾಡ್ತೀವಿ. ನನ್ನ ಕ್ಯಾಂಪಸ್ನ ಏನೈತಿ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣಂತ. ಸೊ ಕಮ್ ಲೆಟ್ಸ್ ಗೋ. ಇದು ನಮ್ಮ ಕ್ಯಾಂಪಸ್ದ ಗೇಟ್ ಆ್ಯಂಡ್ ಇಲ್ಲಿಂದ ನಾವು ಎಂಟರ್ ಆಗಬೇಕಾ, ಬರ್ರಿ. ಸೊ ಇವಾಗ ಇದು ಲೆಫ್ಟ್ ಸೈಡ್ ನಮ್ಮ ಗ್ರೌಂಡ್ ಐತಿ ಆ್ಯಂಡ್ ರೈಟ್ ಸೈಡ್ ನಮ್ಮದು ವೆಟರ್ನರಿದು ಡಿಪಾರ್ಟ್ಮೆಂಟ್ ಐತಿ. ಸೊ ಇವಾಗ ಇದು ಕ್ಲೋಸ್ ಐತಿ, ಅದಕ್ಕೆ ನಾವು ಒಳಗೆ ಹೋಗೋಕ್ಕಂತೂ ಆಗಲ್ಲ. ಸೊ ಇಲ್ಲಿಂದನೇ ನೋಡ್ಕೊರಿ, ಇದು ನಮ್ಮದು ವೆಟರ್ನರಿ ಡಿಪಾರ್ಟ್ಮೆಂಟ್. ಇಲ್ಲೆಲ್ಲ ನಮ್ಮದು ಕೃಷಿ ಮೇಳ ಆಗಬೇಕಾದ್ರೆ ಮೋಸ್ಟ್ ಲೈಕ್ ಕ್ಯಾಟಲ್ಸ್, ಲೈಫ್ ಸ್ಟಾಕ್ಸ್ ಎಲ್ಲ ಇಲ್ಲೇ ಇಟ್ಟಿರ್ತಾರೆ ಶೋ ಅಂಥೇಳಿ. ಇವಾಗ ಅದು ಬಂದೈತಿ, ನಮ್ಮ ಗ್ರೌಂಡ್ ಕಡೆ ಹೋಗೋಣ ಬರ್ರಿ. ಸೊ ಇದು ನಮ್ಮದು PD ಗ್ರೌಂಡ್ ಆ್ಯಂಡ್ ನಮ್ಮದೆಲ್ಲ ಸ್ಪೋರ್ಟ್ಸ್ ಆಮೇಲೆ ಎಲ್ಲ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ಲೇ ನಡೀತಾವೆ. ಇವಾಗ ಇದು ನಮ್ಮದು ಫುಡ್ ಪ್ರೊಸೆಸಿಂಗ್ ಸೆಂಟರ್ ಅಂಥೇಳಿ BTech ಸ್ಟೂಡೆಂಟ್ಸ್ದೆಲ್ಲ ಮೋಸ್ಟ್ ಅವು ಮಷೀನ್ಸ್ ಅವೆಲ್ಲ ಇಲ್ಲೇ ಇರ್ತೈತಿ. ಸೊ ಇದು ನಮ್ಮ ಫುಡ್ ಪ್ರೊಸೆಸಿಂಗ್ ಸೆಂಟರ್. ಇದು ನಮ್ಮದು ರೋಡ್ ಮೇನ್ ಗೇಟಿಂದ ಇಲ್ಲಿ ಮಠ ಅಂತಂದರೆ 800 ಕಿಲೋಮೀಟ್ರ್ ಏನೋ ಐತಿ. ಆ್ಯಂಡ್ ಈ ರೋಡ್ ಆ್ಯಕ್ಚುಲಿ ಮಾನ್ಸೂನ್ ಒಳಗೆ ಎಷ್ಟು ಚಂದ ಕಾಣ್ತೈತಿ ಅಂದ್ರೆ ಮಸ್ತ್ ಸ್ಟೋರೀಸ್ ಎಲ್ಲ ಮಸ್ತ್ ಹಾಕ್ಬೋದು. ಆ್ಯಂಡ್ ಇಲ್ಲಿಂದ ನಾವು ಸೀದಾ ನಡ್ಕೊಂಡು ಹೋಗಬೇಕು. ಜಾಗ ಈ ವೇಳೆ ಸಿಗೋದುಂಟೆ ಆಮೇಲೆ ಬೇಕೀಗ. ಇದು ನಮ್ಮ ಕಾಲೇಜದ ಜಿಮ್ ಇವಾಗ ಕ್ಲೋಸ್ ಐತಿ ಬಿಕಾಸ್ ಇಟ್ಸ್ ಸ್ಯಾಟರ್ಡೇ. ಸ್ಟೂಡೆಂಟ್ಸ್ ಮತ್ತು ಸ್ಟಾಫ್ಸಿಗೆ ಮೋಸ್ಟ್ಲಿ ಫ್ರೀ ಇರುತ್ತೆ. ಫ್ರೀ ಅನ್ನೋಕ್ಕೂ ಏನು ಫೀಸ್ ಒಳಗೆ ನಾವು ಕಟ್ಟಿರ್ತೇವಲ್ಲ. ಆ್ಯಂಡ್ ಬಾಯ್ಸಿಗೆ 2 ಸ್ಲಾಟ್ಸ್ ಇರುತ್ತೆ, ಮಾರ್ನಿಂಗ್ ಒಂದು ಆ್ಯಂಡ್ ಈವ್ನಿಂಗ್ ಒಂದು. ಗರ್ಲ್ಸಿಗೆ 4:30 to 6 ಏನೋ 6:30 ಏನೋ ಇರುತ್ತೆ. ಬಟ್ ಇವಾಗ ಕ್ಲೋಸ್ ಐತಿ ಬಿಕಾಸ್ ಸ್ಯಾಟರ್ಡೇ ಎಲ್ಲ ಬರೀ ಮಾರ್ನಿಂಗ್ ಅಷ್ಟೇ ಇರುತ್ತೆ ನಮ್ಮ ಸ್ಯಾಟರ್ಡೇ ಜಿಮ್. ಸೊ ನೆಕ್ಸ್ಟಿಗೆ ಹೋಗೋದಾದರೆ ಇಲ್ಲಿ ಟೆಕ್ನಾಲಜಿ ಹಬ್ ಐತಿ, ನಮ್ಮದು ಟೆಕ್ನಾಲಜಿ ಹಬ್ ಅಂತೇವಿ. ಆ್ಯಂಡ್ ಇಲ್ಲಿ ನಮ್ಮದು ಬ್ಯಾಡ್ಮಿಂಟನ್ ಕೋರ್ಟ್ ಎಲ್ಲ ಐತಿ. ಆಮೇಲೆ ಇದು ಆಲ್ಮೋಸ್ಟ್ ಇದಕ್ಕೆ ನಮ್ಮ ಕಾಲೇಜ್ನಾಗ ಕೃಷಿ ಮೇಳ ಸೈಟ್ ಅಂತ ಹೇಳ್ತೀವಿ. ಇಲ್ಲಿ ಕೃಷಿ ಮೇಳದ್ದೆಲ್ಲ ಸ್ಟಾಲ್ಸ್ ಎಲ್ಲ ಇಲ್ಲೇ ಹಾಕಿರ್ತಾರೆ. ಸೊ ಇವಾಗ ಅಷ್ಟು ಓಪನ್ ಇಲ್ಲ ಬಿಕಾಸ್ ಆಬ್ವಿಯಸ್ಲಿ ಏನೂ ಇಲ್ಲಲ್ಲ. ಆ್ಯಂಡ್ ಸ್ಯಾಟರ್ಡೇ ಮೋಸ್ಟ್ ಎಲ್ಲ ಬಂದೇ ಇರ್ತೈತಿ. ಇಲ್ಲಿಗೆ ಎಕ್ಸಾಕ್ಟ್ ಅಪೋಸಿಟಲ್ಲಿ ನಮ್ಮದು ಅಡ್ಮಿನ್ ಬ್ಲಾಕ್ ಐತಿ. ನಾವೀಗ ನೆಕ್ಸ್ಟ್ ಅಲ್ಲಿಗೆ ಹೋಗೋಣ, ಅಲ್ಲಿ ಒಳಗೆ ಹೋಗಿ ಏನೇನೆಲ್ಲ ಐತಿ ನೋಡೋಣ. ಸೊ ಹಿಂಗಿಂದ ಹೋಗೋಣ ಬರ್ರಿ. ಇಲ್ಲಿ ಒಂದು ಗೇಟ್ ಐತಿ. ಇದು ನಮ್ಮ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್. ಇದ್ರ ಎಕ್ಸಾಕ್ಟ್ ಅಪೋಸಿಟ್ ನಮ್ಮದು ಫ್ಲಾಗ್ ಹಾಸ್ಟಿಂಗ್ ನಡೀತೈತಿ. ರಿಪಬ್ಲಿಕ್ ಡೇ ಆಮೇಲೆ ಇಂಡಿಪೆಂಡೆನ್ಸ್ ಡೇ ಫ್ಲಾಗ್ ಹಾಸ್ಟಿಂಗ್ ಇಲ್ಲೇ ನಡೀತೈತಿ. ಆ್ಯಂಡ್ ಇದು ಗಾರ್ಡನ್, ಸುಮ್ಮನೆ ನಾವು ಸ್ಟೂಡೆಂಟ್ಸ್ ಇಲ್ಲಿ ಬಂದು ಕುಂದಿರ್ಬೋದು. ಸ್ವಾಗತ ಸುಸ್ವಾಗತ. ಒಳಗೆ ಹೋಗೋಣ ಬರ್ರಿ. ಫಸ್ಟಿಗೆ ಎಂಟರ್ ಆದ ತಕ್ಷಣ ನಮಗೊಂದು ಕಾಣದ ಗಣೇಶನ ಮೂರ್ತಿ ಎಷ್ಟು ಚಂದ ಐತಿ, ಫುಲ್ ದೊಡ್ಡದು. ಇಲ್ಲೇ ನೀವು ನೋಡ್ಬೋದು ಎಲ್ಲ ಟ್ರೋಫೀಸ್ ಇರ್ತಾರೆ. ನಮ್ಮ ಯೂನಿವರ್ಸಿಟಿ ಗೆದ್ದಿರೋ ಎಲ್ಲ ಟ್ರೋಫೀಸ್, NCC, ಯೂತ್ ಫೆಸ್ಟ್, ಅಥ್ಲೆಟ್ ಮೀಟ್ ಒಳಗಿಂದೆಲ್ಲ ಆಲ್ಮೋಸ್ಟ್ ಟ್ರೋಫೀಸ್ ಎಲ್ಲ ಇಲ್ಲಿ ಇಟ್ಟಾರೆ. ಫುಲ್ ಮಸ್ತ್ ಡಿಸಿಪ್ಲಿನ್ಡಾಗಿ ಇಟ್ಟಾರೆ. ಸೊ ನೆಕ್ಸ್ಟಿಗೆ ನಾವು ಬಂದರೆ ಇಲ್ಲಿ ಡೈರೆಕ್ಟ್ರೇಟ್ ಆಫ್ ಎಜುಕೇಷನ್ ಅಂತ ಐತಿ. ಇಲ್ಲಿ ನಮ್ಮದು ಪಬ್ಲಿಕೇಶನ್ ಸೆಂಟರ್ ಐತಿ. ಮೇನಾಗಿ ಹೇಳ್ಬೇಕಂತಂದ್ರೆ ಇಲ್ಲಿ ನಮ್ಮ ಕಾಲೇಜಿಂದ ಮೋಸ್ಟ್ಲಿ ಏನೇನು ಯಾವುದಾದ್ರೂ ಬುಕ್ ಪಬ್ಲಿಷ್ ಆದ್ರೆ ಅಥವಾ ಯಾವುದಾದ್ರೂ ಇನ್ಫಾರ್ಮೇಷನ್ ಹೊರಗೆ ಬಂದ್ರೆ ಅದು ಮೋಸ್ಟ್ಲಿ ಇಲ್ಲಿಂದನೇ ಬಂದಿರ್ತೈತಿ. ಅಡ್ಮಿನ್ ಬ್ಲಾಕಿಂದ ಸೀದಾ ನಡ್ಕೊಂಡು ಬಂದು ಇವಾಗ ನಾವು ನೆಕ್ಸ್ಟ್ ಫಾರ್ಮರ್ಸ್ ನಾಲೆಜ್ ಸೆಂಟರಿಗೆ ಹೊಂಟೇವಿ, ರೈತ ವಿಜ್ಞಾನ ಕೇಂದ್ರ. ಅದು ಅಲ್ಲೈತಿ, ಹೋಗೋಣ ಬರ್ರಿ. ಇದು ನಾವು ಇವಾಗ FKCಗೆ ಬಂದ್ವಿ. ಫಸ್ಟಿಗೆ ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಇಲ್ಲೊಂದು ಗುಡಿ ಐತಿ, ಗುಡಿಗೆ ಹೋಗೋಣ ಬರ್ರಿ. ಇಲ್ಲಿಂದ ನಮಸ್ಕಾರ ಮಾಡಿ ಹೋಗ್ಬಿಡೋಣ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇದು ನಮ್ಮ FKC ಫಾರ್ಮರ್ಸ್ ನಾಲೆಜ್ ಸೆಂಟರ್ ಅಂಥೇಳಿ. ಇಲ್ಲಿ ಒಫಿಷಿಯಲ್ ಫಂಕ್ಷನ್ಸ್, ಅನ್ಅಫಿಷಿಯಲ್ ಫಂಕ್ಷನ್ಸ್, ಕಾನ್ಸರ್ಟ್ಸ್ ಅಥವಾ ನಮ್ಮದು ಕಲ್ಚರಲ್ಸ್ ಎಲ್ಲ ಇಲ್ಲೇ ನಡೀತೈತಿ. ಇವಾಗ ಸದ್ಯಕ್ಕೆ ಬಂದೈತಿ ಯಾಕಂದ್ರೆ ಸ್ಯಾಟರ್ಡೇ ಅಲ್ಲ, ನಾವು ರಾಂಗ್ ಟೈಮಿಗೆ ವೀಡಿಯೋ ಮಾಡತ್ತೀವಿ ಆ್ಯಕ್ಚುಲಿ. ನಮ್ಮ ಕಾಲೇಜ್ನಾಗ ನೀವು ಕಾಮನಾಗಿ ಜಾಸ್ತಿ ಏನು ನೋಡ್ಬೋದು ಅಂದ್ರೆ ನಾಯಿಗಳು. ಫುಲ್ ಇಲ್ಲಿ 2 ಅದಾವೆ, ಅಲ್ಲೊಂದು ಅಡ್ಡಾಡತೈತಿ. ಬಟ್ ಎಲ್ಲ ಕಡೆ ನಾಯಿ ಇರ್ತಾವೆ. ಸೊ ಡಾಗ್ ಲವರ್ಸಿಗಂತೂ ಮಸ್ತ್. ಗಳೆಲ್ಲ
ನಮ್ಮ ಯೂನಿವರ್ಸಿಟಿಯಾಗ ಭಾಳ ಅದಾವೆ ಸ್ಟೂಡೆಂಟ್ಸ್ಗಿಂತ ನಾಯಿಗಳು. ನೆಕ್ಸ್ಟಿಗೆ ಇರೋದು ಲೈಬ್ರರಿ. ಓದಾತೀನಿ ಅನ್ಕೊಂಡ್ರಿ, ಇಲ್ಲ, ಇಟ್ಸ್ ಜಸ್ಟ್ ಫಾರ್ ವೀಡಿಯೋ. ಸೊ ಒಳಗೆ ಲೈಬ್ರರಿ ಹೆಂಗೈತಿ ಅಂತ ನೋಡ್ಕೊಂಬರ್ರಿ. ನಮ್ಮ ಲೈಬ್ರರಿ ಆ್ಯಂಡ್ ಲೈಬ್ರರಿಯಿಂದ ಇದೊಂದು ರೋಡ್, ಇದು ಚಿಲ್ಲಿ ಸರ್ಕಲಿಗೆ ಕನೆಕ್ಟ್ ಆಕೈತಿ. ಸೊ ಇವಾಗ ನಾವು ಆ ಸೈಡ್ ಹೋಗಲ್ಲ. ಫಸ್ಟಿಗೆ ಇಲ್ಲಿ ಒಂದು ಬಿಲ್ಡಿಂಗ್ ಕಾಣ್ತಿರ್ಬೋದು, ಅದು ನಮ್ಮ ಮಲೇಶಣ್ಣನ ಅಂಗಡಿ. ನಮ್ದು ಏನಾದರೂ ಮ್ಯಾನ್ಯಲ್ ಜೆರಾಕ್ಸ್, ಅಸೈನ್ಮೆಂಟ್ಸ್ದು ಅಥವಾ ಏನೋ ಜೆರಾಕ್ಸ್ ಇದ್ರೆ ನಾವು ಇಲ್ಲೇ ಮಾಡಿಸ್ತೀವಿ. ಸೊ ಅಲ್ಲಿಗೆ ಹೋಗೋಣ ಬರ್ರಿ. ಇದೇ ನಮ್ಮ ಮಲೇಶಣ್ಣನ ಅಂಗಡಿ ಆ್ಯಂಡ್ ನಾವು ಇಲ್ಲೇ ಜೆರಾಕ್ಸ್ ಎಲ್ಲ ಮಾಡಿಸ್ಕೊತೀವಿ. ಮ್ಯಾನ್ಯಲ್ಸ್, ಅಸೈನ್ಮೆಂಟ್ಸ್ ಅಥವಾ ಏನೋ ಒಂದು ಜೆರಾಕ್ಸ್ ಇದ್ದರೆ ನಾವು ಇಲ್ಲೇ ಬರೋದು. ಆ್ಯಂಡ್ ಅತ್ತಾಗ ನೋಡಿದರೆ ನಮ್ಮ ಕ್ಯಾಂಟೀನ್ ಹೊಸದಾಗಿ ಸ್ಟಾರ್ಟ್ ಆಗೈತಿ. ಇವಾಗ ಆ್ಯಕ್ಚುಲಿ ಬಂದೈತಿ. ಅದ್ರ ಬಾಜು ಒಂದಿಷ್ಟು ಲೈಕ್ ಹೇರ್ ಕಟ್ ಸೆಲಾನ್, ಆಮೇಲೆ ಸ್ಟೇಷ್ನರಿ ಶಾಪ್ ಅವೆಲ್ಲ ಅದಾವ. ಮೇನ್ ಗೇಟಿಂದ ನಡ್ಕೊಂಬಂದ್ರೆ ಸುಸ್ತಾಗಿರ್ತಿರಲ್ಲ, ಸೊ ಅದಕ್ಕೆ ಕುಂದ್ರಾಕಂತ ಎವ್ರಿ ಒಂದು ದಾರಿ ಒಳಗೆ ಹಿಂಗೆ ಎರಡೆರಡು ಕಟ್ಟಿ ಅದಾವೆ. ಸೊ ನಾವಿಲ್ಲ ಆರಾಮ್ ಹಿಂಗೆ ಕುತ್ಕೊಂಡು ರೆಸ್ಟ್ ಮಾಡ್ಬೋದು. ಇಲ್ಲ ಅಂತಂದರೆ ನಮ್ಮ ಫ್ರೆಂಡ್ಸ್ ಜೊತೆ ನಾವು ಮಾತಾಡ್ಕೊಂತ ಆರಾಮ್ ಕುಂದಿರ್ಬೋದು. ಸೊ ಇವೆರಡು ಕಟ್ಟಿ, ಅಲ್ಲಿ ಎರಡು ಕಟ್ಟಿ, ಆಲ್ಮೋಸ್ಟ್ ಎಲ್ಲ ಕಟ್ಟಿ ಅದಾವ. ಇವಾಗ ನೆಕ್ಸ್ಟ್ ಏನಿದು ಚಿಲ್ಲಿ ಸರ್ಕಲ್. ನೆಕ್ಸ್ಟ್ ಚಿಲ್ಲಿ ಸರ್ಕಲ್ಗೆ ಹೋಗಿ ಅಲ್ಲಿದ್ದು ಕವರ್ ಮಾಡೋಣ ಬರ್ರಿ. ನಾವು ಇರೋದು ಚಿಲ್ಲಿ ಸರ್ಕಲ್ ಒಳಗೆ. ಇದು ಚಿಲ್ಲಿ ಸರ್ಕಲ್ ನಾವಂತ ಕರಿತೀವಿ, ಬಟ್ ಇದು ಆ್ಯಕ್ಚುಲ್ ಹೆಸರು ಮೆಣಸಿನ್ಕಾಯಿ ಸರ್ಕಲ್ ಅಂತೇಳಿ. ಮೆಣಸಿನ್ಕಾಯಿ ಸರ್ಕಲ್ ಅಂತ ಹೆಸರು ಬಂದಿದ್ದು ಇವ್ರ ಸಂಬಂಧ. ಇವರು ಡಾಕ್ಟರ್ SW ಮೆಣಸಿನ್ಕಾಯಿ ಅಂತೇಳಿ. ಈ ಒಂದು ಕಾಲೇಜ್ ಇಷ್ಟು ಮಟ್ಟಿಗೆ ಬೆಳೆದೈತಂದ್ರೆ ದಿಸ್ ಪರ್ಸನ್ ಹ್ಯಾಸ್ ಗಿವನ್ ಅ ಲಾಟ್ ಆಫ್ ಕಾಂಟ್ರಿಬ್ಯೂಷನ್. ಸೊ ಇವಾಗ ಲೆಫ್ಟಿಗೆ ಹೋದ್ರೆ ಕಮ್ಯುನಿಟಿ ಸೈನ್ಸ್ ಮತ್ತು ABM ಡಿಪಾರ್ಟ್ಮೆಂಟ್ ಐತಿ. ಆ್ಯಂಡ್ ರೈಟಿಗೆ ಹೋದರೆ ನಮ್ದು ಹಾರ್ಟಿಕಲ್ಚರ್ ಆಮೇಲೆ ಬಯೋಟೆಕ್ ಡಿಪಾರ್ಟ್ಮೆಂಟ್ ಐತಿ. ಸೊ ಇಲ್ಲಿ ಒಂದು ಡೈರೆಕ್ಷನದ್ದು ಒಂದು ಬೋರ್ಡ್ ಹಾಕ್ಯಾರ. ಇಲ್ಲಿಂದ ನಾವು ನಮ್ಮ ಲೆಫ್ಟಿಗೆ ಬಂದರೆ ನಮಗೆ ಸಿಗೋದು ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್. ನಮ್ಮ ಯೂನಿವರ್ಸಿಟಿದ ಗ್ಲಾಸ್ ಹೌಸ್ ಅಂತಂದರೆ ಇದೆ. ಆರ್ಗ್ಯಾನಿಕ್ ಫಾರ್ಮಿಂಗ್, ಡಿಪಾರ್ಟ್ಮೆಂಟ್ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್, ಇನ್ಸ್ಟಿಟ್ಯೂಟ್ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್. ಸೊ ಇದ್ರೊಳಗೆ ಮೋಸ್ಟ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ, ಬಯೋ ಫರ್ಟಿಲೈಸರ್ ಆಗಿರ್ಬೋದು ಅವೆಲ್ಲ ಇಲ್ಲೇ ಸಿಗ್ತಾವೆ. ಆ್ಯಂಡ್ ನಿಮ್ಗೆ ಏನಾದರೂ ಸೀಡ್ಸ್ ಅಥವಾ ಆರ್ಗ್ಯಾನಿಕ್ ಫಾರ್ಮಿಂಗ್ ರಿಲೇಟೆಡ್ ಏನಾದರೂ ತಿಳ್ಕೊಬೇಕಂತ ನೀವು ಇಲ್ಲಿ ಬರ್ಬೋದು. ಆ್ಯಂಡ್ ನಾವು ಇದಕ್ಕೆ ಗ್ಲಾಸ್ ಹೌಸ್ ಆಫ್ ಯೂನಿವರ್ಸಿಟಿ ಅಂತಲೇ ಹೇಳ್ತೇವೆ. ನಮ್ದು ಆರ್ಗ್ಯಾನಿಕ್ ಫಾರ್ಮಿಂಗ್ದು ಎಕ್ಸಾಕ್ಟ್ ಅಪೋಸಿಟ್ ಅಗ್ರಿ ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟ್. ಇಲ್ಲಿಂದ ಇದು ನಮ್ಮ ಸೊಸೈಟಿ. ಸೊ ಇಲ್ಲಿ ಸ್ಟೇಷ್ನರಿ ಐಟಮ್ಸ್ ಆ್ಯಂಡ್ ಅಗೇನ್ ಜೆರಾಕ್ಸ್ ಎಲ್ಲ ಮಾಡ್ಬೋದು. ನಮ್ಮದು ಕಾಲೇಜ್ನ ಎರಡು, ಅಲ್ಲಿ ಮಲೇಶಣ್ಣನ ಅಂಗಡಿ ಆ್ಯಂಡ್ ಸೊಸೈಟಿ. ಆ್ಯಂಡ್ ಅತ್ತಾಗ ನೀವು ನೋಡ್ಬೋದು ಅಲ್ಲಿ ಬಾಯ್ಸ್ ಹಾಸ್ಟೆಲ್ ಐತಿ. ಅಲ್ಲಿ ಆಬ್ವಿಯಸ್ಲಿ ನಮಗೆ ಹೋಗೋಕ್ಕಲ್ಲ ಅವಿಲ್ಲ. ಆ್ಯಂಡ್ ದೆನ್ ಅತ್ತಾಗ ರಿಸರ್ಚ್ ಕಾಂಪ್ಲೆಕ್ಸ್ ಐತಿ ಆ್ಯಂಡ್ ನಮ್ಮದು ಸೀಡ್ ಯೂನಿಟ್ ಐತಿ. ಆಬ್ವಿಯಸ್ಲಿ ಸ್ಯಾಟರ್ಡೆಲ್ಲ ಕ್ಲೋಸ್ ಇರ್ತೈತಿ. ಸೊ ಇಲ್ಲಿಂದನೇ ಅಷ್ಟೇ ಇನ್ಫಾರ್ಮೇಷನ್. ಸೊ ನಾವು ನೆಕ್ಸ್ಟ್ ಇವಾಗ ನಾವು ಚಿಲ್ಲಿ ಸರ್ಕಲ್ ಒಳಗದೇವಿ. ಆ ಸೈಡ್ ಹೋಗಿ ಅಲ್ಲಿದ್ದು ಕವರ್ ಆಯ್ತು. ಇವಾಗ ಹಿಂಗೆ ಒಂದು ರೌಂಡ್ ಹಾಕಿ ಎಲ್ಲ ಡಿಪಾರ್ಟ್ಮೆಂಟ್ಸ್ ನೋಡ್ಕೊಂಬರೋಣ. ಫಸ್ಟಿಗೆ ನಮ್ಗೆ ಸಿಗೋದು ATM. ಇಲ್ಲಿ ATM ಕಡೆನೇ ನಮ್ಗೆ ಮಶ್ರೂಮ್ ಪ್ರೊಡಕ್ಷನದು ಯೂನಿಟು ಐತಿ. ಅಲ್ಲಿ ATM SBI ಐತಿ. ರೊಕ್ಕ ತಗೋಬೇಕಂದ್ರೆ ಇಲ್ಲೇ ಬರ್ಬೋದು ನೀವು. ಆ್ಯಂಡ್ ನೆಕ್ಸ್ಟ್ ಇದು ನಮ್ದು ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟ್. ಕೆಳಗೆ ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟ್ ಐತಿ ಆ್ಯಂಡ್ ಮೇಲೆ ಪ್ಲಾಂಟ್ ಬ್ರೀಡಿಂಗ್ ಡಿಪಾರ್ಟ್ಮೆಂಟ್ ಐತಿ. ಸೊ ಎರಡು ಡಿಪಾರ್ಟ್ಮೆಂಟ್ ಒಂದೇ ಬಿಲ್ಡಿಂಗ್ದಾಗ. ನೆಕ್ಸ್ಟಿಗೆ ಹೋಗೋದಾದ್ರೆ ಎಂಟಮೋ ಡಿಪಾರ್ಟ್ಮೆಂಟ್ ಬರ್ರಿ. ಇದು ನಮ್ದು ಪ್ಲಾಂಟ್ ಪ್ಯಾಥಾಲಜಿ ಆಮೇಲೆ ಎಂಟಮೋ ಡಿಪಾರ್ಟ್ಮೆಂಟ್. ಕೆಳಗೆ ಪ್ಲಾಂಟ್ ಪ್ಯಾಥಾಲಜಿ ಐತಿ ಆ್ಯಂಡ್ ಮೇಲೆ ಎಂಟಮೋ ಡಿಪಾರ್ಟ್ಮೆಂಟ್ ಐತಿ. ಆ್ಯಂಡ್ ಇತ್ತಾಗ ನೋಡಿದ್ರೆ ನೀವು ಫುಲ್ ಗ್ರೀನರಿ ಆ್ಯಂಡ್ ಗಾರ್ಡನ್ ಐತಿ, ಮಸ್ತ್ ವ್ಯೂ. ಅಲ್ಲಿ ಸೀಟ್ಸ್ ಎಲ್ಲ ಇರ್ತೈತಿ, ನಾವು ಸ್ಟೂಡೆಂಟ್ಸ್ ಎಲ್ಲ ಹೋಗಿ ಆರಾಮ್ ಕುಂದ್ರಬೋದು. ಇವಾಗ ನೆಕ್ಸ್ಟ್ ನಮ್ದು ಏನಿದ್ರು ಮೇನ್ ಸ್ಟೋನ್ ಬಿಲ್ಡಿಂಗ್, ದ ವೆರಿ ಅಟ್ರಾಕ್ಟಿವ್ ಪಾರ್ಟ್ ಆಫ್ ಅವರ್ ಯೂನಿವರ್ಸಿಟಿ. ಸ್ಟೋನ್ ಬಿಲ್ಡಿಂಗ್ ಕವರ್ ಮಾಡೋಣ ಬರ್ರಿ. ಇವಾಗ ನಾವು ಹಿಂಗಿಂದ ನಡ್ಕೊಂಡು ಬಂದ್ವಿ. ಆ್ಯಂಡ್ ಈ ಸೈಡ್ ರೈಟ್ ಸೈಡ್ ನೋಡೋದಾದ್ರೆ ಇದು ಬಾಯ್ಸ್ ಹಾಸ್ಟೆಲ್ದ ಬ್ಯಾಕ್ ಗೇಟ್ ಹಾಕಿರ್ತೈತಿ. ಆ್ಯಂಡ್ ಅಲ್ಲೆಲ್ಲ ಸೈಡಿಗೆ ಅತ್ತಾಗ ಹೋದ್ರೆ ಫೀಲ್ಡ್ ಎಲ್ಲ ಐತಿ. ಇವಾಗ ನಮ್ದಿದು ಸ್ಟೋನ್ ಬಿಲ್ಡಿಂಗ್, ಅಡ್ಮಿಷನ್ಸ್ ಎಲ್ಲ ಇಲ್ಲೇ ಆಗ್ತಾವ. ಕೆಳಗೆ ಎಲ್ಲ ಬ್ಲಾಕ್ಸ್ ಅದಾವ, ಅಂದ್ರೆ ಆಫೀಸಸ್ ಅದಾವ. ಮೇಲೆ ನಮ್ದು ಸ್ಟ್ಯಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ಐತಿ ಆ್ಯಂಡ್ ಎಕ್ಸ್ಟೆನ್ಷನ್ ಡಿಪಾರ್ಟ್ಮೆಂಟ್ ಐತಿ. ನಮ್ದು ಸ್ಟೋನ್ ಬಿಲ್ಡಿಂಗ್ ಒಳಗೆ ನಮ್ದು ಡೀನ್ ಆಫೀಸು ಐತಿ. ಆ್ಯಂಡ್ ಸ್ಟೋನ್ ಬಿಲ್ಡಿಂಗ್ ಫ್ರಂಟ್ ಒಂದು ಚಕ್ರ ಐತಿ. ಅದು ನಮ್ದು ಅಮೃತ್ ಮಹೋತ್ಸವ ಇದ್ದಾಗ ಕಟ್ಸಿದ್ದಂಥ ಚಕ್ರ. ಸ್ಟೋನ್ ಬಿಲ್ಡಿಂಗಿಂದ ಈ ಸೈಡ್ ಬಂದ್ರೆ ನಮ್ಗೆ ಈ ಡಿಪಾರ್ಟ್ಮೆಂಟ್ ಸಿಗುತ್ತೆ, ಸಾಯಿಲ್ ಸೈನ್ಸ್ ಮತ್ತು ಅಗ್ರೋನಮಿ ಡಿಪಾರ್ಟ್ಮೆಂಟ್. ಕೆಳಗೆ ಸಾಯಿಲ್ ಸೈನ್ಸ್ ಐತಿ ಆ್ಯಂಡ್ ಮೇಲೆ ಅಗ್ರೋನಮಿ ಐತಿ. ಸಾಯಿಲ್ ಸೈನ್ಸ್ ಡಿಪಾರ್ಟ್ಮೆಂಟ್ ನೆಕ್ಸ್ಟ್ ನಮ್ದು ಆಡಿಟೋರಿಯಂ ಬರ್ತೈತಿ. ಆ್ಯಂಡ್ ಆಡಿಟೋರಿಯಮ್ಗೆ ಹೋಗೋದ ವೇ ಹಿಂಗೂ ಹೋಗ್ಬೋದು ಆ್ಯಂಡ್ ಆ ಸೈಡಿಂದ ಹೋಗ್ಬೋದು. ನಾವು ಒಂದು ಲೂಪ್ದಾಗ ಹೊಂಟಿವಿ ಅಂತೇಳಿ ಹಿಂಗಿಂದ ಹೋಗೋದು ಬೇಡ, ಆ ಸೈಡಿಂದ ಹೋಗೋಣ. ಸೊ ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ನಮ್ದು CPS ಡಿಪಾರ್ಟ್ಮೆಂಟ್, ಕ್ರಾಪ್ ಫಿಸಿಯೋಲಜಿ ಡಿಪಾರ್ಟ್ಮೆಂಟ್ ಐತಿ. ಕೆಳಗೆ AEG ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್, ಮೇಲೆ CPS.
ಇವಾಗ ನಾವು ಆಲ್ಮೋಸ್ಟ್ ಎಲ್ಲ ಡಿಪಾರ್ಟ್ಮೆಂಟ್ಸ್ ಕವರ್ ಮಾಡೇವಿ. ಸೊ ಇವಾಗ ನಾನು ರೈಟ್ ಸೈಡ್ ನೋಡೋದಾದ್ರೆ ನಮ್ದು ಆಡಿಟೋರಿಯಂ ಐತಿ ಆ್ಯಂಡ್ ನಮ್ದು ABM ಡಿಪಾರ್ಟ್ಮೆಂಟ್ ಐತಿ. ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಚಿಲ್ಲಿ ಸರ್ಕಲ್ನಾಗ ಏನೇನು ಐತಿ ಅಂತ ನೋಡೋಣ ಬರ್ರಿ. ಇದು ನಮ್ಮ ಕಾಲೇಜಿದ್ದು ಬಸ್ ಸ್ಟ್ಯಾಂಡ್. ಬಸ್ಸಸ್ ಅಲ್ಲಿ ನಿಂದಿರ್ತಾವೆ, ನಾವೇನೋ ಹತ್ತದಿದ್ರು ಬಸ್ ಅಲ್ಲಿ ಹತ್ಬೇಕು. ಸೊ ಇವಾಗ ರೈಟ್ ಸೈಡ್ ನೋಡೋದಾದ್ರೆ ಬೇಕ್ರಿ. ನಮ್ಮ ಕಾಲೇಜಿದ್ದು ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ತಿನ್ನೋದು ಎಲ್ಲ ಇಲ್ಲೇ, ನಂದಿನಿ ಬೇಕ್ರಿ ಅಂಥೇಳಿ. ನೆಕ್ಸ್ಟ್ ನಾವು ಹೋಗೋದು ಆಡಿಟೋರಿಯಂ. ಆಗಲೇ ತೋರ್ಸಂಗೆ ಆಡಿಟೋರಿಯಮ್ದ 2 ways ಐತಿ, ಹಂಗೂ ಹೋಗ್ಬೋದು. ನಾವು ಹಿಂಗಿಂದ ಹೋಗೋಣ ಬರ್ರಿ. ಇದು ನಮ್ದು ಆಡಿಟೋರಿಯಮ್ ಆ್ಯಸ್ ಯೂಶ್ವಲ್ ಕ್ಲೋಸ್ ಐತಿ. ಇಲ್ಲಿ ಮೋಸ್ಟ್ಲಿ ಸಣ್ಣ ಸಣ್ಣ ಪ್ರೋಗ್ರಾಮ್ಸ್ ಏನಾರ ಇದ್ದರೆ ಇಲ್ಲಿ ನಡೀತೈತಿ. ಇದು CS ಆಡಿಟೋರಿಯಮ್. ನಮ್ಮ ಕಾಲೇಜ್ನಾಗ ಆ್ಯಕ್ಚುಲಿ 2 ಕಾಲೇಜ್ ಐತಿ. ಒಂದು ಕಾಲೇಜ್ ಆಫ್ ಅಗ್ರಿಕಲ್ಚರ್, ಇನ್ನೊಂದು ಕಮ್ಯುನಿಟಿ ಸೈನ್ಸ್. ಸೊ ಕಮ್ಯುನಿಟಿ ಸೈನ್ಸ್ ಅವ್ರದ್ದು ಆಡಿಟೋರಿಯಮ್ ಇದು. ಆ್ಯಂಡ್ ಕಂಪೇರ್ಡ್ ಟು FKC ಇದು ಸ್ವಲ್ಪ ಸಣ್ಣದೈತಿ. ಆ್ಯಂಡ್ ಇಲ್ಲೆಲ್ಲ ನಾವು ಆರಾಮ್ ಕುಂತಿರ್ಬೋದು. ಆಡಿಟೋರಿಯಮಿಂದ ರೈಟ್ ಸೈಡಿಗೆ ಹೋದ್ರೆ ಬರ್ಡೇ ಸ್ಪಾಟ್ ಐತಿ. ಮೋಸ್ಟ್ಲಿ ನಮ್ಮ ಕಾಲೇಜಸ್ ಒಳಗಿಂದ ಎಲ್ಲ ಬರ್ಡೇ ಸೆಲೆಬ್ರೇಷನ್ಸ್ ಎಲ್ಲ ಇಲ್ಲೇ ನಡೀತೈತಿ. ನಾವು ಸ್ಟೂಡೆಂಟ್ಸ್ ಎಲ್ಲ ಬರ್ಡೇ ಸ್ಪಾಟ್ನಾಗ ನಮ್ದು ಬರ್ಡೇ ಕೇಕ್ ಕಟ್ ಮಾಡ್ತೀವಿ. ಸೊ ಇದು ನಮ್ಮ ಬರ್ಡೇ ಸ್ಪಾಟ್. ನಾವು ಬರ್ಡೇ ಕೇಕ್ ಇಲ್ಲಿ ಕಟ್ ಮಾಡ್ಬೋದು, ಇಲ್ಲ ಮೇಲೇನೂ ಸೆಲೆಬ್ರೇಟ್ ಮಾಡ್ಬೋದು. ಇಲ್ಲ ಅಂತಂದರೆ ನಮ್ಮದು ಫ್ರೆಂಡ್ಸದ ಗ್ರೂಪ್ ಜೊತೆ ಚಿಲ್ ಮಾಡ್ಬೇಕಂದ್ರೆ ನಾವು ಇಲ್ಲಿ ಬಂದು ಚಿಲ್ ಮಾಡ್ಬೋದು. ನೀವು ನೋಡ್ಬೋದು ಅಲ್ಲಿ ಕೇಕ್ ಐತಿ. ಹಂಗಂತಂದ್ರೆ ಅವ್ರು ಇಲ್ಲಿ ಕೇಕ್ ಕಟ್ ಮಾಡೋಕ್ಕಂತ ಬಂದಾರೆ. ನಮಗೆಲ್ಲ ಗೊತ್ತಾಗೋಯ್ತು. ಸೊ ಇದು ಒಂದು ಪಾರ್ಟ್ ಆದ್ರೆ ನೆಕ್ಸ್ಟ್ ಅಲ್ಲಿ VC ಮನಿ ಐತಿ. VC ಮನಿ ಕಡೆನ ಅಪೋಸಿಟ್ ಗುಡಿ ಐತಿ. ನಮ್ಮ ಬರ್ಡೇ ಸ್ಪಾಟಿಂದ ನಾವು ಗುಡಿಗೆ ಹೋಗಬೇಕಾ ನಮ್ಗೊಂದು ಹೆಲ್ತ್ ಕೇರ್ ಸೆಂಟರ್ ಸಿಗ್ತೈತಿ. ಇಲ್ಲಿ ನಾವು ನಮ್ಗೇನಾದ್ರು ಎಮರ್ಜೆನ್ಸಿ ಇದ್ದರೆ ನಾವು ಚೆಕಪ್ ಅಥವಾ ಏನಾದರೂ ಮೆಡಿಕಲ್ ಇಶ್ಯೂಸ್ ಇದ್ದರೆ ನಾವು ಹೋಗ್ಬೋದು. ಸೊ ನಾವು ಬರ್ಡೇ ಸ್ಪಾಟ್ ಕವರ್ ಮಾಡ್ಕೊಂಡು ಸೀದಾ ಹಿಂಗೆ ನಡ್ಕೊತ ಬಂದ್ರೆ ಇವಾಗ ನಮ್ಗೆ ಸಿಗೋದ ಗುಡಿ. ಆ್ಯಂಡ್ ಈ ಸೈಡ್ ನೋಡೋದಾದ್ರೆ ನಮ್ಮದು VC ಮನಿ ಐತಿ. ಗುಡಿಯಿಂತನ ಅಲ್ಲಿ ಒಂದು ಸಣ್ಣ ಗೇಟಿಂದ ನಾವು ಕ್ರಾಸ್ ಆದ್ರೆ ನಮ್ಗೆ ಎತ್ತಿಂಗುಡ ರೋಡಿಗೆ ನಾವು ಕನೆಕ್ಟ್ ಆಗ್ತೀವಿ. ನಾವು ಆ ಗೇಟಿಂದ ದಾಟ್ಕೊಂಡ್ಬಂದ್ರೆ ನಮಗೆ ಸಿಗೋದ VC ಮನಿ. ಸೊ VC ಅಂತಂದ್ರೆ ವೈಸ್ ಚಾನ್ಸಲರ್. ಈ ಸೈಡ್ VC ಮನಿ ಆದ್ರೆ ಈ ಸೈಡ್ PG ಬಾಯ್ಸ್ ಹಾಸ್ಟೆಲ್ ಐತಿ. ಆ್ಯಂಡ್ ಅತ್ತಾಗಿಂದ ನಮ್ದು ಎತ್ತಿಂಗುಡ ರೋಡ್ ಐತಿ. ಆ್ಯಂಡ್ ನಾವು ಹಿಂಗಿಂದ ಹೋದರೆ ನಮಗೆ ಸಿಗೋದ ಗರ್ಲ್ಸ್ ಹಾಸ್ಟೆಲ್. ಇದು ಆಲ್ಮೋಸ್ಟ್ ಒಂದು ರೌಂಡ್ ಹಾಕ್ದಂಗೆ ಆಗ್ತೈತಿ. ಸೊ ಗರ್ಲ್ಸ್ ಹಾಸ್ಟೆಲ್ ನೋಡ್ಕೊಂಡು ಆ್ಯಂಡ್ ದೆನ್ ನಾವು ಬ್ಯಾಕ್ ಗೇಟಿಂದ ಕಾಲೇಜ್ ಎಂಟರ್ ಆಗೋಣ ಬರ್ರಿ. ಸೊ ನಾವು VC ಮನಿ ಮುಗಿಸ್ಕೊಂಡು ಕೆಳಗೆ ಬಂದರೆ ನಮಗೆ ಸಿಗೋದ ಗರ್ಲ್ಸ್ ಹಾಸ್ಟೆಲ್. ಆ್ಯಂಡ್ ಈ ಸೈಡ್ ಹೋದರೆ ನಮ್ಗೆ ಲೈಫ್ ಸ್ಟಾಕ್ ಸಿಗ್ತೈತಿ, ಆ್ಯನಿಮಲ್ ಸೈನ್ಸ್ ಡಿಪಾರ್ಟ್ಮೆಂಟ್. ಆ್ಯಂಡ್ ನಾವು ಹಿಂಗಿನ ಎಂಟರ್ ಆದ್ರೆ ನಮ್ಗೆ ನಮ್ಮ ಲೆಫ್ಟ್ ಸೈಡ್ ನಮ್ದು ABM ಡಿಪಾರ್ಟ್ಮೆಂಟ್ ಐತಿ. ಬೇಗೀಗ ವಾಪಸ್ಸು ಬಿಸು ಮುತ್ತಿನ ಮಾಲೆ. ಸೊ ನೀವು ನೋಡ್ಬೋದು ಇಲ್ಲಿ ಎತ್ತಿಂಗುಡ್ಡ ಬಸ್ಸು ಕನೆಕ್ಟೆಡ್ ಐತಿ. ಇಲ್ಲಿಂದನೂ ನಾವು ಬಸ್ ಹತ್ಬೋದು ಆ್ಯಂಡ್ ಅಲ್ಲಿಂದನೂ ನಾವು ಬಸ್ ಹತ್ಬೋದು. ಇವಾಗ ನಾವು ಲಾಸ್ಟಿಗೆ ಕವರ್ ಮಾಡೋವಂಥ ಡಿಪಾರ್ಟ್ಮೆಂಟ್ ABM ಡಿಪಾರ್ಟ್ಮೆಂಟ್, ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ನನ್ನ ಡಿಗ್ರಿ ಕೋರ್ಸ್ ಬಂದ್ಬಿಟ್ಟು ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಇದು ನಮ್ದು ABM ಡಿಪಾರ್ಟ್ಮೆಂಟ್. ಒಂದು ಬಿಲ್ಡಿಂಗ್ನಾಗ 4 ಡಿಪಾರ್ಟ್ಮೆಂಟ್ಸ್ ಬರ್ತಾವೆ. ನೀವು ನೋಡ್ಬೋದು ಅಗ್ರಿಕಲ್ಚರ್, ಎಕನಾಮಿಕ್ಸ್, ಎನ್ವಿರಾನ್ಮೆಂಟಲ್ ಸೈನ್ಸ್, ಫುಡ್ ಟೆಕ್ ಆ್ಯಂಡ್ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ನಮ್ಮ ಪರ್ಟಿಕ್ಯುಲರ್ ನಾವು ಓದೋದು ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಸೊ ನಾವು ಬಿಲ್ಡಿಂಗ್ ಎಂಟರ್ ಆದ ತಕ್ಷಣ ನಾವು ರೈಟ್ ಸೈಡ್ ಹೋದರೆ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ ಬರ್ತೈತಿ. ನಾವು ಅದೇ ಲೆಫ್ಟ್ ಸೈಡ್ ಹೋದರೆ ನಮ್ಮ ಡಿಪಾರ್ಟ್ಮೆಂಟ್, ನಮ್ಮ ಪ್ರೊಫೆಸರ್ಸ್ದೆಲ್ಲ ಆಫೀಸಸ್, ಚೇಂಬರ್ಸ್ ಎಲ್ಲ ಇಲ್ಲಿರ್ತೈತಿ. ನಮ್ಮ ಡಿಪಾರ್ಟ್ಮೆಂಟದ್ದು ಏನೇನು ನೋಟಿಸ್ ಏನಾದರೂ ಇದ್ದರೆ ನಮ್ಮ ನೋಟಿಸ್ ಬೋರ್ಡ್ನಾಗ ಹಾಕ್ತಾರೆ. ನೀವು ನೋಡ್ಬೋದು ನಮ್ಮ ಮಾರ್ಕ್ಸು ಹಾಕ್ಯಾರ ಇಲ್ಲಿ. ತೋರ್ಸೋಕೆ ಆಗ್ಲಾರ್ದಷ್ಟು ಏನು ಬಂದಿಲ್ಲ, ಆ್ಯಕ್ಚುಲಿ ಚಲೋನೇ ಬಂದವು, ನೀವು ನೋಡ್ಬೋದು. ಸೊ ಇದೆಲ್ಲ ನಮ್ಮದು ಬಿಲ್ಡಿಂಗ್ ಡಿಪಾರ್ಟ್ಮೆಂಟ್ಸ್. ಮಿಡಲ್ ಡಿಪಾರ್ಟ್ಮೆಂಟ್ ಎನ್ವಿರಾನ್ಮೆಂಟಲ್ ಸೈನ್ಸದ್ದು ಐತಿ. ಆ್ಯಂಡ್ ಮೇಲೆ ಫುಡ್ ಟೆಕ್, ಆಮೇಲೆ ನಮ್ದು ABMನವ್ರದ್ದು ಕ್ಲಾಸಸ್ ನಡೀತಾವೆ 2nd ಇಯರ್ ಮತ್ತು 3rd ಇಯರ್ದು. ಅದು ನಮ್ಮದು ಫ್ರಂಟ್ ಗೇಟ್ ಆದರೆ ಇದು ನಮ್ಮ ಬ್ಯಾಕ್ ಗೇಟ್ ಆಕೈತಿ ನಮ್ಮದು ಬಿಲ್ಡಿಂಗದ್ದು. ಇದು ನಮ್ಮದು HOD ಚೇಂಬರ್ ಇವಾಗ ಬಂದೈತಿ. ಇದು ನಮ್ಮದು ಬ್ಯಾಕ್ ಗೇಟ್. ಇಲ್ಲಿಂದ ನಮ್ಮದು FKC ಕನೆಕ್ಟೆಡ್ ಐತಿ. ಹಿಂಗಿಂದ ಹೋದರೆ ನಮ್ಮದು FKC ನಾವು ಹೋಗ್ಬೋದು. ಆ್ಯಂಡ್ ಲೈಬ್ರರಿ. ಸೊ ಇಷ್ಟೇ ಈ ಡಿಪಾರ್ಟ್ಮೆಂಟ್. ಇವಾಗ ನಾವು ನಮ್ಮ ABM ಡಿಪಾರ್ಟ್ಮೆಂಟ್ ನೋಡಿದ್ವಿ. ಈಗ ನಾನು ನನ್ನ ಕೋರ್ಸ್ ಬಗ್ಗೆ ನಾವು ಮಾತಾಡಬೇಕಂದ್ರೆ ನಂದು BSc ಹಾನರ್ಸ್ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕೋರ್ಸ್. ಈ ಕೋರ್ಸಿಗೆ ನಾವು ಹೆಂಗೆ ಜಾಯ್ನ್ ಆಗ್ಬೋದು ಅಂತಂದರೆ ನಾರ್ಮಲ್ KCET ಬರೆದ KA ಕೌನ್ಸಿಲಿಂಗ್ ಥ್ರೂ ಜಾಯ್ನ್ ಆಗ್ಬೋದು. ಅಗ್ರಿ ಮತ್ತು ABM ಒಳಗೆ ನಾವೇನಾದರೂ ಡಿಫ್ರೆನ್ಷಿಯೇಟ್ ಮಾಡತ್ರೆ ಅಗ್ರಿ ಒಳಗೆ ನಾವು ನಾರ್ಮಲ್ ಅಗ್ರಿ ಕೋರ್ಸಸ್ ಎಲ್ಲ ಕಲಿತೇವೆ. ಆ್ಯಂಡ್ ABM ಒಳಗೆ ನಾವು ಅಗ್ರಿ ಕೋರ್ಸಸ್ಸು ಕಲಿತೇವೆ. ವಿತ್ ದ್ಯಾಟ್ ನಾವು ಬಿಸ್ನೆಸ್ ಮತ್ತು ಮಾರ್ಕೆಟಿಂಗ್ ಕೋರ್ಸಸ್ಸು ಕಲಿತೇವೆ. ಫೈನಲಿ ನಮ್ಮ ಕ್ಯಾಂಪಸ್ ಟೂರ್ ವೀಡಿಯೋ ಇವಾಗ ಎಂಡಿಗೆ ಬಂತು. ನನಗೆ ಗೊತ್ತಿರೋ ಮಟ್ಟಿಗೆ ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡೀನಿ.
ಆ್ಯಕ್ಚುಲಿ ನಮ್ಮ ಕ್ಯಾಂಪಸ್ ಒಂದು ವಿಡಿಯೋದಾಗ ಕವರ್ ಆಗಂಗಿಲ್ಲ, ಭಾಳ ದೊಡ್ಡದೈತಿ. ಆ್ಯಂಡ್ ಈ ಕ್ಯಾಂಪಸ್ ಒಳಗೆ ನೀವೇನಾದರೂ ಓದಿದ್ರಿ ಅಥವಾ ಓದಾತೀರಿ ಅಂತಂದ್ರೆ ಕಾಮೆಂಟ್ ಮಾಡಿ ಹೇಳ್ರಿ. ಆ್ಯಂಡ್ ಈ ವಿಡಿಯೋ ಹೆಂಗಾತಂತ ಹೇಳ್ರಿ. ಫಾರ್ ಮೋರ್ ಸಚ್ ವಿಡಿಯೋಸ್ ಪ್ಲೀಸ್ ಡೂ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್. ಅಷ್ಟೇ.